ಸೊ ಆತ್ಮೀಯ ವೀಕ್ಷಕರೇ, ಇವತ್ತಿನ ನಿಫ್ಟಿ ಚಾರ್ಟ್ ಈ ರೀತಿ ಇದೆ. ನಿನ್ನೆ 21 EMA ನಲ್ಲಿ ಲೋ ಬ್ರೇಕ್ ಆಗಿತ್ತು. ಲೋ ಬ್ರೇಕ್ ಆದ್ಮೇಲೆ ಮತ್ತೆ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿ 21 EMA ನಲ್ಲಿ ಹೈ ಬ್ರೇಕ್ ಆಯಿತು. ಸೊ ಈ ಕ್ಯಾಂಡಲ್ ಏನಾಯ್ತು, ಈ ಕ್ಯಾಂಡಲ್ ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇಲ್ಲಿ ನಾನು 1:2 ಟಾರ್ಗೆಟ್ ಸೆಟ್ ಮಾಡಿದ್ದೀನಿ, ಬಟ್ ಟಾರ್ಗೆಟ್ ಅಚೀವ್ ಆಗಿಲ್ಲ. ಸ್ಟಾಪ್ ಲಾಸ್ ಹಿಟ್ ಆಯ್ತು. ಇಲ್ಲಿ SL ಹಿಟ್. ಈ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಕೆಳಗಡೆ ಕ್ಲೋಸಿಂಗ್ ಆಯ್ತಲ್ಲ ರೆಡ್ ಕ್ಯಾಂಡಲ್, ಅಲ್ಲಿ ನಾನು ಎಕ್ಸಿಟ್ ಆದೆ. ಮತ್ತೇನಾಯ್ತು, ಇಲ್ಲಿ ಕ್ರಾಸ್ ಓವರ್ ಆಯ್ತು, ಬೇರಿಶ್ ಕ್ರಾಸ್ ಓವರ್ ಆಯ್ತು. ಬೇರಿಶ್ ಕ್ರಾಸ್ ಓವರ್ ಕ್ಯಾಂಡಲ್ ಇದೆ, ಕ್ರಾಸ್ ಓವರ್ ಪಾಯಿಂಟ್ ಅಲ್ಲಿ ಇದ್ದಂತ ಕ್ಯಾಂಡಲ್ ಇದೆ. ಸೊ ಈ ಕ್ಯಾಂಡಲ್ ಆದ್ಮೇಲೆ ನಾನು ಲೋ ಬ್ರೇಕ್ ಆಯ್ತು. ಈ ಕ್ಯಾಂಡಲ್ ಲೋ ಬ್ರೇಕ್ ಕೂಡ ಆಗಿದೆ. ನಾನಿಲ್ಲಿ 1:2 ರಿಸ್ಕ್ ರಿವಾರ್ಡ್ ಸೆಟ್ ಮಾಡಿದೆ. ಇದೇನಾಗುತ್ತೆ, ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಇಲ್ಲಿ ನಾನು 1:2 ರಿಸ್ಕ್ ರಿವಾರ್ಡ್ ಸೆಟ್ ಮಾಡಿದೆ. ಇಲ್ಲೂ ಕೂಡ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಇಲ್ಲೂ ಕೂಡ ಈ ಲೆವೆಲ್ ಮೇಲೆ ಕ್ಲೋಸಿಂಗ್ ಆಯ್ತಲ್ಲ, ಸೊ ಇಲ್ಲೂ ಕೂಡ SL ಹಿಟ್ ಆಯ್ತು. ಸೊ ಅಲ್ಲಿಗೆ ಇವತ್ತಿನ ಟ್ರೇಡ್ ಸ್ಟಾಪ್ ಮಾಡಿದೀನಿ. 2 ಲಾಸ್ ಆದ್ರೆ ಟ್ರೇಡ್ ನಿಲ್ಸ್ಬಿಡ್ಬೇಕು. 2 ಲಾಸ್ ಆದ್ರೆ ಅವತ್ತಿನ ದಿನದ ಟ್ರೇಡ್ ನಿಲ್ಸ್ಬಿಡ್ಬೇಕು. ಮತ್ತೆ ನಾಳೆ ನೋಡೋಣ, ನಾಳೆ ಯಾವ ರೀತಿ ಬರುತ್ತೆ ಅನ್ನೋದು ನಾಳೆ ನೋಡೋಣ ಅಷ್ಟೇ.